ಫ್ರೆಂಡ್ಸ್, ನೋಡಿ ನಾನಿವತ್ತೊಂದು ಒಂದೇ ದಿನಕ್ಕೆ ಎಷ್ಟು ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಹೆಣ್ಮಕ್ಳು ಏನೂ ಮಾಡೋಕ್ಕಾಗಲ್ಲ ಅಂತ ಕೂರಬೇಡಿ. ನೀವು ಮನಸ್ಸು ಮಾಡಿದ್ರೆ ತುಂಬ ಎತ್ತರಕ್ಕೆ ಬೆಳಿಬೋದು. ಗಂಡು ಮಕ್ಕಳಿಗೂ ಅವ್ರದ್ದೇ ಆದಂಥ ಅವ್ರಿಗೂ ಕಮಿಟ್ಮೆಂಟ್ ಅಂತ ಇರುತ್ತೆ. ಹಾಗಾಗಿ ನಾವೇ ಯಾಕಿಂತ ಸಣ್ಣ ಸಣ್ಣ ಪುಟ್ಟ ಕೆಲಸನ ನಾವೇ ಮನೆ ಕೆಲಸನೂ ಮಾಡಿಕೊಂಡು ಈ ಕಡೆ ಕೆಲಸನೂ ಮಾಡಿಕೊಂಡು ಯಾಕೆ ಮಾಡಬಾರ್ದು? ನೋಡಿ, ನಾನಿವತ್ತು ಹೇಳ್ತೀನಿ. ನಾನು ಇವಾಗ ಫಸ್ಟ್ ಟೈಮ್ ಪಿಕೋ ಮೆಷಿನ್ ತಂದಿರೋದ್ರಿಂದ ತರೋದೇ ತಡ. ಆದರೆ ಎಷ್ಟೊಂದು ಸಾರೀಸ್ ಬಂದಿದ್ದಾವೆ ಅಂದರೆ ನೋಡಿ, ತೋರಿಸ್ತಾ ಇದ್ದೀನಿ ಇಲ್ಲಿ ಪಿಕೋ ಮಾಡೋಕ್ಕೆ. ಇವು 4-5 ಮಾಡಿದ್ದೀನಿ ಪಿಕೋನ, ಫಾಲ್ಸು ಪಿಕೋನ ಎಲ್ಲನೂ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇವಾಗ ಸ್ಟಾರ್ಟಿಂಗ್ ನಾನು ಪಿಕೋ ಹಾಕ್ತಾಯಿದ್ದೀನಿ. ಹೇಗಾಗಿದೆ ಅಂತಲೂ ಗೊತ್ತಿಲ್ಲ. ಒಟ್ಟು ನನಗನ್ಸಿದ ಮಟ್ಟಿಗೆ ಚೆನ್ನಾಗಂತೂ ಬಂದಿದೆ. ನೋಡಿ, ಇಷ್ಟೊಂದು ಸಾರೀಸ್ ಇದ್ದಾವೆ. ಪಿಕೋ ಹಾಕೋ ಮಷಿನ್ ಇವಾಗ ತಂದಿರೋದ್ರಿಂದ ಇಷ್ಟೊಂದು ಸಾರೀಸ್ ಬಂದಿದ್ದಾವೆ. ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲನೂ. ನೋಡಿ, ಮುಂಚೆ ಎಲ್ಲ ಬ್ಲೌಸ್ ಅಷ್ಟೇ ಕೊಡ್ತಾಯಿದ್ರು. ಇವಾಗ ಬ್ಲೌಸು, ಸಾರಿ, ಪಿಕೋ ಪಾಲು ಎಲ್ಲನೂ ಅಂದರೆ ಟೈಮೇ ಸಾಲ್ತಿಲ್ಲ ನನಗೆ. ತುಂಬ ಟೈಮ್ ಹಿಡಿಯುತ್ತೆ. ಈ ಕಡೆ ಬ್ಲೌಸು ಹೊಲಿಬೇಕು, ಆ ಕಡೆ ಪಿಕೋ ಪಾಲ್ ಮಾಡಬೇಕು, ಈ ಕಡೆ ಮನೆ ಕೆಲಸ ನೋಡ್ಕೋಬೇಕು. ತುಂಬಾ ಇರುತ್ತಲ್ವ. ಆದರೂ ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ಕೆಲಸನ ನಾವು ಮಾಡಲೇಬೇಕಲ್ವ. ಯಾರ ಹತ್ರನೂ ದುಡ್ಡು ಕೇಳಬಾರ್ದು, ಯಾರ ಹತ್ರ ಕೈ ಚಾಚಬಾರ್ದು. ಹೆಣ್ಮಕ್ಳಾಗಿ ನಾವು ಮನೇಲೇ ಈಸಿಯಾಗಿ ನೋಡಿ, ಸೀರೆ ಪಿಕೋ ಒಂದು 10 ಹಾಕಿದರೂ ನಿಮಗೆ ಆರಾಮ್ 100 ರೂಪಾಯಿ ಆಗುತ್ತೆ ಪಿಕೋ ಅಂದರೆ. ಈ ಕಡೆ ಎಲ್ಲ ಹಳ್ಳಿ ಕಡೆ ಎಲ್ಲ ಸಾದಾ ಬ್ಲೌಸಿಗೆ ಕಡಿಮೆನೇ ತೊಗೋತಾರೆ. ಆಮೇಲೆ ಪಿಕೋ ಹಾಕಿದರೆ 10 ರೂಪಾಯಿ ತೊಗೋತಾರೆ. ನೀವು ಪಾಲ್ ಮಾಡಿದ್ರಿ ಅಂದರೆ ಒಂದು ಸಾರಿಗೆ 60 ರೂಪಾಯಿ ಅಥವಾ 70 ರೂಪಾಯಿ ತೊಗೊಂಡ್ರಿ ಅಂದರೆ 2 ಸೀರೆಗೆ 120 ರೂಪಾಯಿ ಆಗುತ್ತೆ ಅಲ್ವಾ. ಹಾಗಾಗಿ ಅದು ನಿಮಗೂ ಈಸಿನೂ ಆಗುತ್ತೆ. ತುಂಬ ಏನು ಕಷ್ಟದ ಕೆಲಸ ಏನಲ್ಲ ಇದು, ತುಂಬ ಈಸಿ ಕೆಲಸನೇ. ಮನೆ ಕೆಲಸ ಮಾಡಿಕೊಂಡು ಮಧ್ಯಾಹ್ನ ಟೈಮ್ ವೇಸ್ಟ್ ಮಾಡದೆ ಬಟ್ಟೆಗಳನ್ನೆಲ್ಲ ಈ ಥರ ಸಾರಿ ಎಲ್ಲ ಪಿಕೋ ಪಾಲು ಮಾಡೋದ್ರಿಂದ ನಿಮಗೂ ಒಂಥರ, ನೀವು ಕೆಲಸ ಮಾಡಿದ್ದಕ್ಕೆ ನಿಮಗೆ ಅಮೌಂಟ್ ಬಂದರೆ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನನಗಂತೂ ಆಗುತ್ತೆ. ನಾನು ಯಾರ ಹತ್ರನೂ ದುಡ್ಡು ಕೇಳೋದೇ ಇಲ್ಲ, ನಾನೇ ಕೊಡ್ತೀನಿ. ಬೇಕಾದರೆ ಯಾರ ಹತ್ರನೂ ಕೇಳೋದೇ ಇಲ್ಲ. ಗಂಡು ಮಕ್ಕಳಿಗೆ